ಇನ್ನೊಂದು ವಿಚಾರ ಗುರುಗಳೇ, ಈಗ ಮನೆ ದೇವ್ರ ಫೋಟೋ ಇಡಲೇಬೇಕು ಮನೆಯಲ್ಲಿ ಅಂತ ಹೇಳ್ತಾರೆ. ಅದು ನಿಜನಾ ಗುರುಗಳೇ? ಮನೆ ದೇವ್ರ ಫೋಟೋ ಇಡಲೇಬೇಕಾ ಮನೆಯಲ್ಲಿ? ಅದನ್ನ ಆರಾಧನೆ ಮಾಡಲೇಬೇಕಾ ದಿನ, ಹೇಗೆ ಅಂತ ಹೇಳಿ? ಇದು ಒಂದು ಥರ ಡಿಫರೆಂಟ್ ಕ್ವಶನ್ ಇದು. ಯಾತಕ್ಕೆ ಅಂತ ನಾನು ಹೇಳ್ತೀನಿ. ಇವತ್ತು ನಿಮಗೆ ಫೋಟೋ ಟೆಕ್ನಾಲಜಿ ಇದೆ, ಸಿಗ್ತಾ ಇದೆ, ಓಕೆ. ಕೆಲವು ಕಡೆ ನಿಮಗೆ ಫೋಟೋ ತೆಗೆಯೋಕ್ಕೆ ಬಿಡಲ್ಲ ಮತ್ತು ಒರಿಜಿನಲ್ ಫೋಟೋ ಸಿಗೋದೇ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ರಾಮೇಶ್ವರಮಲ್ಲಿರ್ತಕ್ಕಂಥ ಈಶ್ವರನ ದೇವಸ್ಥಾನ ಒರಿಜಿನಲ್ ಫೋಟೋ ನಿಮಗೆ ಕೊಡಲ್ಲ, ಅದು ಸಿಗೋದು ಇಲ್ಲ. ಬದರಿ ನಾರಾಯಣದಲ್ಲಿರ್ತಕ್ಕಂಥ ನಾರಾಯಣ ಒರಿಜಿನಲ್ ಫೋಟೋ ಸಿಗಲ್ಲ, ಕೊಡಲ್ಲ. ಹೀಗೆಲ್ಲ ಇದ್ದಾಗ ನಮ್ಮ ಮನೆ ದೇವತೆ ಅದು ಆಗಿದೆ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ಲು, ಫೋಟೋನೇ ಸಿಗಲ್ವಲ್ಲ ಹಾಗಿದ್ರೆ ಅಂದಾಗ, ಅದಕ್ಕೇ ನಾನು ಹೇಳ್ತಿರೋದು ಸಿಗೋ ಅಂಥ ಅವೈಲಬಿಲಿಟಿ ಇದ್ದರೆ ಇಟ್ಕೋಬೋದು. ಯಾಕೆಂದರೆ ಫೋಟೋ ಟೆಕ್ನಾಲಜಿ ಎಲ್ಲ ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಹಳೆ ಕಾಲದಲ್ಲಿ ಏನು ಫೋಟೋ ಇಟ್ಕೊಂಡು, ಇವತ್ತು ಫೋಟೋ ಟೆಕ್ನಾಲಜಿ ಇದೇ ಆದ್ದರಿಂದ ಇಟ್ಕೊಳ್ತಾರೆ. ಇಟ್ಕೊಳ್ಳೋದು ತಪ್ಪು ಅಂತ ನಾನು ಯಾವತ್ತೂ ಹೇಳ್ತಿಲ್ಲ. ಖಡಾಖಂಡಿತವಾಗಿ ಸಿಗೋದಿದ್ದರೆ ಇಟ್ಕೊಳ್ಳಿ. ನೀವು ಸಿಗೋದು ಅಲ್ಲ ಅಥವಾ ಸಿಗ್ತಿಲ್ಲ ಅಂದರೆ ಅದಕ್ಕೆ ತೊಂದರೆ ಏನೂ ಇಲ್ಲ. ನೀವು ನಿಯರ್ ಬೈ, ಇವಾಗ ನಮ್ಮ ಮನೆ ದೇವರು ವೆಂಕಟೇಶ್ವರ, ವಿಷ್ಣುನ ಇಟ್ಕೊಂಡು ಪೂಜೆ ಮಾಡಿ. ವಿಷ್ಣುನೂ ಒಂದೇ, ವೆಂಕಟೇಶ್ವರನೂ ಒಂದೇ, ಕೃಷ್ಣನೂ ಒಂದೇ, ರಾಮನೂ ಒಂದೇ. ವಿಷ್ಣುವಿನ ಅವತಾರಗಳು ಎಲ್ಲನೂ ಸರ್ವದೇವ ಮಯೋಹರಿಹಿ ಅಂದಂಗೆ ಎಲ್ಲ ಅವನೇ. ಸೊ ಹಾಗಾಗಿ ಇಟ್ಕೊಂಡು ಪೂಜೆ ಮಾಡೋದ್ರೊಳಗೆ ತಪ್ಪೇನೂ ಇಲ್ಲ. ಎಕ್ಸಾಕ್ಟ್ ಅದೇ ಸಿಗಲೇಬೇಕು ಅಂತೀನಿ. ಸಿಕ್ಕಿದ್ರೆ ಸಂತೋಷ, ಸಿಗಲಿಲ್ಲ ಅಂದರೆ ನಿಯರ್ ಬೈ ಯಾವ್ದು ಇಟ್ಕೊಂಡ್ರು ಅನ್ನೋ ಏನೂ ತೊಂದರೆ ಇಲ್ಲ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ನೀವು ಯಾರಿಗೆ ನಮಸ್ಕಾರ ಮಾಡಲಿಲ್ಲ ಅಂದರೂ ಭಗವಂತನಾಗಿರ್ತಕ್ಕಂಥ ವಿಷ್ಣುವಿಗೆ, ಕೃಷ್ಣನಿಗೆ ನೀವು ನಿಮ್ಮ ಒಂದು ನಮನವನ್ನು ಸಲ್ಲಿಸ್ತು ಅಂದರೆ ಖಡಾಖಂಡಿತವಾಗಿ ಎಲ್ರಿಗೂ ಸೇರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಜನಗಳ ಭಾವನೆ ಇಂಪಾರ್ಟೆಂಟು. ಯಾವಾಗಲೂ ಅಷ್ಟೇ, ಯದ್ ಭಾವಂ ತದ್ಭವತಿ ಅಂತ ನಾವು ಅದಕ್ಕೆ ಹೇಳೋದು ಸಂಸ್ಕೃತದಲ್ಲಿ. ಭಾವನೆ ಇಂಪಾರ್ಟೆಂಟು. ನೀವು ಎಷ್ಟು ದೇವರಲ್ಲಿ ಸಿನ್ಸಿಯರಾಗಿ ಶರಣಾಗತರಾಗ್ತೀರಾ, ಭಗವಂತ ಅದನ್ನು ಪರೀಕ್ಷೆ ಮಾಡಿ ನಿಮಗೆ ಕೊಡ್ತಾನೆ. ನಿಮಗೆ ಬೇಕಾಗಿದೆ, ನಿಮಗೆ ಏನು ಬೇಕೋ ಅದನ್ನು ಕೊಡಲ್ಲ. ನಿಮಗೆ ಏನು ಪಡೆದ್ರೆ ಅರ್ಹತೆ ಇರುತ್ತೋ ಅದನ್ನು ಭಗವಂತ ಕೊಡ್ತಾನೆ. ಇದನ್ನು ಜನ ಅರ್ಥ ಮಾಡ್ಕೋಬೇಕು. ತುಂಬ ಜನದ್ದು ಕಂಪ್ಲೇಂಟ್ ಏನು ದೇವ್ರ ಮೇಲೆ ಅಂದರೆ, ನಾನು ಕೇಳಿದ್ದು ದೇವ್ರು ಕೊಡಲಿಲ್ಲ. ನೀನು ಏನು ಕೇಳಿದೆ ಅದು ಇಂಪಾರ್ಟೆಂಟು ಅಲ್ವಾ? ನಾನಿವಾಗ ಕೈ ಮುಗಿದ್ಬಿಟ್ಟು ದೇವರೇ CM ಆಗಬೇಕು ಅಂದರೆ ಆಗತ್ತೆ ಗುರುಗಳೇ. CM ಹೇಳಿದ್ರೆ ನಾನು ಅಂಬಾನಿ ಆಗಬೇಕು ಅಂದ್ಕೊಂಡೆ. ನಾನು ಅಂಬಾನಿ ಆಗಬೇಕು ನಾಳೆ ಬೆಳಗ್ಗೆ ಅಂದರೆ ನಾನು ಅಂಬಾನಿ ಆಗತ್ತೆ. ನೀವು ಕೇಳ್ತಿದ್ದೀರಾ ಸರಿ, ಕೇಳೋದಕ್ಕೆ ಫಸ್ಟ್ ಆಫ್ ಆಲು ನಿಮಗೆ ಯೋಗ್ಯತೆ ಇರಬೇಕು. ಇಂಗ್ಲೀಷ್ನಲ್ಲಿ ಒಂದು ಒಳ್ಳೆ ಪ್ರಾವರ್ಬ್ ಇದೆ, ಫಸ್ಟ್ ಡಿಸರ್ವ್ ದೆನ್ ಡಿಸೈರ್ ಅಂತ. ಫಸ್ಟ್ ಯೋಗ್ಯತೆ ಸಂಪಾದನೆ ಮಾಡು, ಆಮೇಲೆ ಆಸೆ ಪಡು. ನೀವು ಬೆನ್ಸ್ ಕಾರ್ ತೊಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಸಾಕೋ ಯೋಗ್ಯತೆ ಇರಬೇಕು ನಮಗೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ನನಗೆ ಬೆನ್ಸ್ ಕಾರ್ ಗಿಫ್ಟ್ ಕೊಟ್ಬಿಡ್ತೀರ, ನಿಮ್ಗೆ ಕೋಟಿ ಗಟ್ಟಲೆ ಇದೆ, ಭಗವಂತ ಏನೋ ಕೊಡಬೇಕು ಅನಿಸಿದೆ ನಿಮಗೆ ಕೊಟ್ಬಿಡ್ತೀರ, ಅದನ್ನು ಸಾಕೋ ಯೋಗ್ಯತೆ ಬೇಕಲ್ಲಮ್ಮ ನನಗೆ. ಹಾಗಾಗಿ ಫಸ್ಟು ಯೋಗ್ಯತೆ ಸಂಪಾದನೆ ಮಾಡಬೇಕು, ಆಮೇಲೆ ಆಸೆ ಪಡಬೇಕು ನಾವು. ಆ ಯೋಗ್ಯತೆಯಿಂದ ಆಸೆ ಪಟ್ಟರೆ ಅದಕ್ಕೆ ಬೆಲೆ ಇರಲ್ಲ. ಅದಾಯ್ತಾ? ಹೊಟ್ಟೆ ಹಿಟ್ಟಿಲ್ದದು ಜುಟ್ಟು ಮಲ್ಗೆ ಒಂದು ಗಾದೆ ಇದ್ದಂಗೆ, ಬಡವರು ಒಂದು ಗಾದೆ ಇದೆ ಕನ್ನಡದಲ್ಲಿ, ಬಡವರು ಬಂಗಾರ ಹಾಕ್ಕೊಂಡ್ರು ಜನ ಇದೆಲ್ಲ ಹಿತ್ತಾಳೆ ಅಂದ್ಕೊಳ್ತಾರೆ, ಸಾವುಕಾರ ಹಿತ್ತಾಳೆ ಹಾಕ್ಕೊಂಡ್ರು ಬಂಗಾರ ಅಂದ್ಕೊಳ್ತಾರೆ ಅಂತಾರೆ. ಅದು ನಿಜ. ಹೀಗೆ ಇವೆಲ್ಲ ಇವತ್ತಿನ ಪ್ರಪಂಚನೇ ಹೀಗೆ. ಹಾಗಾಗಿ ಮನೆ ದೇವರು ಅನ್ನತಕ್ಕಂಥದ್ದು ಯಾವತ್ತೂ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ನೀವು ಮನೆಯಲ್ಲಿ ಶುಭ ಕೆಲಸ ಆಗುತ್ತೆ ಅಂತ ಇಟ್ಕೊಳ್ಳಿ, ಗೃಹಪ್ರವೇಶ ಮಾಡ್ತೀರಾ, ಮದುವೆ ಮಾಡ್ತೀರಾ, ನಾಮಕರಣ ಮಾಡ್ತೀರಾ, ಇನ್ನೇನೋ ಮಾಡ್ತೀರಾ, ಈ ಥರದ್ದೆಲ್ಲ ಮಾಡಬೇಕಾದ್ರೆ ಅದಕ್ಕೆ ಮುಂಚೆ ಇನ್ವಿಟೇಷನನ್ನು ಫಸ್ಟು ತೊಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತೀರಾ ನೀವು. ಯಾತಕ್ಕೋಸ್ಕರ? ನಮ್ಮನೆ ದೇವರು. ಇವಾಗ ನಿಮ್ಮ ಅಪ್ಪ ಅಮ್ಮ ಊರಲ್ಲಿರ್ತಾರೆ ಅಂತ ಇಟ್ಕೋಣ, ನಿಮ್ಮ ಮನೇಲಿ ಮದುವೆ ಇದೆ, ಅಥವಾ ನಿಮ್ಮ ತಂದೆ ತಾಯಿ ನೀವು ಒಟ್ಟಿಗೆ ಇರ್ತೀರ, ನಿಮ್ಮ ತಂದೆಯವ್ರ ತಂದೆ ತಾಯಿ ಊರಲ್ಲಿದ್ದಾರೆ, ನಿಮಗೆ ಮದುವೆ ಸೆಟ್ ಆಗಿದೆ. ಫಸ್ಟ್ ಇನ್ವಿಟೇಷನ್ ಯಾರು ಮಾಡ್ತಾರೆ? ದೇವ್ರ ಪೂಜೆ ಮಾಡಿಸ್ಕೊಂಬಂದ್ಮೇಲೆ ಫಸ್ಟ್ ಇನ್ವಿಟೇಷನ್ ಯಾರು ಕೊಡ್ತಾರೆ? ಅವರಪ್ಪ ಅಮ್ಮಂಗೆ ಫಸ್ಟ್ ಕೊಡ್ತಾರೆ, ಹೌದಾ ಅಲ್ವಾ? ನಮ್ಮ ಮನೆ ದೇವ್ರಿಗೆ ನಾವು ಫಸ್ಟ್, ನಮ್ಮ ಮನೆ ಹಿರಿಯರಿಗೆ ಅಂತ ನಾವೇನು ಹೇಳ್ತೀವಿ, ಇಲ್ಲಿ ಮನೆ ದೇವ್ರಿಗೆ ನಾವು ಫಸ್ಟ್ ಮಾಡ್ತೀವಿ. ಹಾಗಾಗಿ ಮನೆ ದೇವ್ರಿಗೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಇನ್ನೂ ಒಂದು ಪ್ರಶ್ನೆ ಇದೆ ತುಂಬ ಜನಕ್ಕೆ, ಏನು ಅಂದರೆ ನಮಗೆ ನನ್ನ ಹತ್ರ ಎಷ್ಟೋ ಜನ ಜಾತಕ ಕೇಳಕ್ಕೆ ಬರೋದು ನಮ್ಮ ಮನೆ ದೇವ್ರು ಯಾವುದು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೌದು ಗುರುಗಳೇ, ಇದು ಸುಮಾರು ಜನಗಳಲ್ಲಿ ನಮ್ಮ ಮನೆ ದೇವ್ರು ಯಾವುದು ಅಂತ ಗೊತ್ತಿಲ್ಲ. ಯಾಕೆಂದರೆ ನಾನು ರೀಸೆಂಟಾಗಿ ಯಾರೋ ಬಂದಿದ್ದವರು ಅದೇ ಥರ ಹೇಳಿದ್ರು, ನಮ್ಮ ತಂದೆ ತಾಯಿ ಸಣ್ಣ ವಯಸ್ಸಲ್ಲಿ ಹೊಟ್ಟೋಗಿದ್ರು, ಅವ್ರಿಗೆ ನಮ್ಮ ತಂದೆಗೆ ಅವರ ಅಪ್ಪ ಅಮ್ಮಂಗೆ ಅವರೊಬ್ಬರೇ ಮಗ, ಹಾಗಾಗಿ ನಮಗೆ ಇನ್ಯಾವುದೋ ಸಂಪರ್ಕದಲ್ಲಿರಲಿಲ್ಲ, ನಮಗೆ ಮನೆ ದೇವ್ರು ಯಾವುದು ಅಂತಲೇ ಗೊತ್ತಿಲ್ಲ, ನಾವೇನು ಮಾಡಬೇಕು? ಇದು ತುಂಬ ಜನಕ್ಕೆ ಪ್ರಶ್ನೆ ಇದೆ. ನಾನು ನಮ್ಮ ಈ ಒಂದು ಸಮಗ್ರ ನ್ಯೂಸ್ ವಾಹಿನಿ ಮುಖಾಂತರ ಜನಗಳಿಗೆ ಏನು ಹೇಳೋದಕ್ಕೆ ಬಯಸ್ತೀನಿ ಅಂದರೆ, ನಿಮಗೆ ಯಾರಿಗೆ ನಿಮ್ಮ ಮನೆ ದೇವರು ಇಂಥದ್ದು ಅಂತ ಕರೆಕ್ಟಾಗಿ ಗೊತ್ತಿರೋದಿಲ್ಲ ಅಥವಾ ಡೌಟ್ ಇರುತ್ತೆ ಅಥವಾ ಅದರ ಬಗ್ಗೆ ಏನು ಮಾಹಿತಿನೇ ಇಲ್ಲ ಅಂದಾಗ, ನೀವು ಮುಖ್ಯವಾಗಿ ನಾ ಹೇಳ್ತಕ್ಕಂಥದ್ದು
ಮೊದಲನೇದಾಗಿ ಗಣಪತಿಯನ್ನು ಆರಾಧನೆ ಮಾಡಿ. ಸರ್ವ ವಿಘ್ನ ನಿವಾರಕ, ಅದು ಕಾಮನ್, ಅದು ಎಲ್ರಿಗೂ ಕಾಮನ್. ಅದು ನಿಮ್ಮ ಮನೆ ದೇವರು ಶಿವ ಇರಲಿ ಅಥವಾ ಕೃಷ್ಣ ಇರಲಿ, ನರಸಿಂಹದೇವರಿರಲಿ, ದುರ್ಗೆ ಇರಲಿ, ಆಂಜನೇಯ ಇರಲಿ, ರಾಮ ಇರಲಿ, ಏನೇ ಇರಲಿ, ಗಣಪತಿಯನ್ನು ಆರಾಧನೆ ಮಾಡಬೇಕು ಅನ್ನೋದು ಮ್ಯಾಂಡೇಟರಿ. ಅದು ಬಿಟ್ಟರೆ ನಿಮ್ಮ ಮನೆ ದೇವರು ಯಾವುದು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಹರಿಹರ ದುರ್ಗೆಯರನ್ನು ಆರಾಧನೆ ಮಾಡಿ. ಅಂದರೆ ಶಿವನನ್ನು, ದುರ್ಗೆಯನ್ನು, ವಿಷ್ಣುವನ್ನು, ಲಕ್ಷ್ಮಿಯನ್ನು ಸಪತ್ನೀಕರಾಗಿ ಹರಿಹರರನ್ನು ಆರಾಧನೆ ಮಾಡಿ. ಹರಿ ಅಂದರೆ ವಿಷ್ಣು, ಹರ ಅಂದರೆ ಶಿವ, ಸಪತ್ನೀಕ ಅಂದರೆ ಹೆಂಡತಿ ಸಮೇತನಾಗಿ ಅಂತ ಅರ್ಥ. ಅಂದರೆ ಲಕ್ಷ್ಮೀ ನಾರಾಯಣ, ಉಮಾ ಮಹೇಶ್ವರ, ಇದನ್ನು ಆರಾಧನೆ ಮಾಡಿ. ಖಂಡಿತವಾಗಲೂ ನಿಮಗೆ ಅನುಕೂಲ ಆಗೇ ಆಗತ್ತೆ. ಇದರ ಬಗ್ಗೆ ಎಳ್ಳಷ್ಟು ಸಂಶಯ ಬೇಡ. ಯಾಕೆಂದರೆ ಆದಿ ದಂಪತಿಗಳು ಅಥವಾ ಮೂಲ ಪುರುಷರು ಅಂತ ಕರೀತಕ್ಕಂಥದ್ದೇ ನಾವು ಲಕ್ಷ್ಮೀನಾರಾಯಣನನ್ನು ಮತ್ತು ಉಮಾಮಹೇಶ್ವರರನ್ನು. ಯಾಕೆ ಈ ಎರಡನ್ನು ಹೇಳಿದೆ ಅಂದರೆ ಅನಾದಿ ಕಾಲದಿಂದಲೂ ಕೂಡ ಶೈವ ಪಂಥ, ವೈಷ್ಣವ ಪಂಥ ಅನ್ನತಕ್ಕಂಥದ್ದು ಪ್ರಧಾನವಾಗಿ ಬಂದಿರತಕ್ಕಂಥದ್ದು. ಹಾಗಾಗಿ ಶೈವರೆಲ್ಲರೂ ಕೂಡ ಶಿವಶಕ್ತಿಯರನ್ನು ಆರಾಧನೆ ಮಾಡ್ತಾರೆ, ಈ ವೈಷ್ಣವರೆಲ್ಲರೂ ಕೂಡ ಲಕ್ಷ್ಮೀನಾರಾಯಣನನ್ನು ಆರಾಧನೆ ಮಾಡ್ತಾರೆ. ಸೊ ಹಾಗಾಗಿ ಈ ಎರಡು ದೇವರನ್ನು ಪ್ರಧಾನವಾಗಿ ಆರಾಧನೆ ಗಣಪತಿ ಪೂರ್ವಕವಾಗಿ ನೀವು ಮಾಡ್ತು ಅಂದರೆ ನಿಮಗೆ ಯಾವ ಕಷ್ಟಗಳು ಕೂಡ ಬರೋದಿಲ್ಲ. ಇದು ನಾನು ಹೇಳೋದಕ್ಕೆ ಬಯಸ್ತೀನಿ. ಇನ್ನೊಂದು ವಿಚಾರ ಗುರುಗಳೇ, ಇದು ಮದುವೆ ಸಂದರ್ಭದಲ್ಲಿ ಬಂದಾಗ ಮನೆ ದೇವರು ಅಂತ ನೋಡಿದಾಗ ಈ ಕಡೆ ಗಂಡು ದೇವರು ಮತ್ತು ಹೆಣ್ಣು ದೇವರು ಅಂತ ಇರುತ್ತೆ. ಆ ಟೈಮಲ್ಲಿ ಹೇಳ್ತಾರೆ ಹೆಣ್ಣು ದೇವರಿಗೆ ನಾವು ಕೊಡಲ್ಲ ಅಂತ ಹೇಳಿ. ಅದು ಎಷ್ಟರ ಮಟ್ಟಿಗೆ ಸತ್ಯ, ಹೇಗೆ ಗುರುಗಳೇ ಇದ್ರ ಬಗ್ಗೆ ಹೇಳೋದಾದ್ರೆ? ಇದು ತುಂಬ ಜನಗಳಲ್ಲಿ ಇದೆ. ಇದು ಹೇಗೆ ಬಂದಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಸಮಾಜನ ಯಾವತ್ತೂ ಮಿಸ್ಗೈಡ್ ಮಾಡಲ್ಲ, ಮಿಸ್ಲೀಡ್ ಮಾಡಲ್ಲ. ನಂಗೆ ಗೊತ್ತಿಲ್ಲ ಅಂದರೆ ನನ್ನ ಒಂದು ವ್ಯಾಪ್ತಿ, ನಾನು ಓದಿರೋದು ಅಥವಾ ಸಂಶೋಧನೆ ಮಾಡಿರೋ ವ್ಯಾಪ್ತಿನಲ್ಲಿ ಬಂದಿಲ್ಲ ಅನ್ನೋದನ್ನು ನಾನು ಹೇಳಬಲ್ಲೆ ಅಷ್ಟೇ. ಯಾಕೆಂದರೆ ಈ ಮನೆ ದೇವರು ಅನ್ನೋದು ಸಾಮಾನ್ಯವಾಗಿ ಇವಾಗ ನಾವು ಫಾರ್ ಎಕ್ಸಾಂಪಲು ಈಶ್ವರ ನಮ್ಮ ಮನೆ ದೇವರು ಅಂದರೆ ಪಾರ್ವತಿನೂ ಸೇರೇ ಈಶ್ವರ ಅಂತ ಹೇಳೋದು ನಾವು. ಹೆಂಡ್ತಿನ ಬಿಟ್ಟು ಬರೀ ಗಂಡನ ಹೇಳಲ್ಲ ನಾವು. ನಮ್ಮ ಮನೆ ದೇವರು ರಾಮ ಅಂದರೆ ಸೀತೆಯೂ ಸೇರೇ ರಾಮ ಅಂತ ಹೇಳೋದು ನಾವು. ಹಾಗಾಗಿ ಅದು ಹೆಣ್ಣು ದೇವರು ಅನ್ನೋದು ಸಪರೇಟಾಗಿ ಹೇಗೆ ಬಂತು ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಕೆಲವರು ಯಾವುದನ್ನು ಬೆರೆಸ್ಕೊಂಬಿಟ್ಟಿರ್ತಾರೆ. ಈ ಕಡೆ ಮನೆ ದೇವರು ವಿಷ್ಣು ಅಂತಾರೆ ಕೆಲವರು, ನಮ್ಮ ಹೆಣ್ಣು ದೇವರು ಪಾರ್ವತಿ ಅಂತಾರೆ. ಇದು ಮನೆ ದೇವರು ವಿಷ್ಣು ಆದಮೇಲೆ ಹೆಣ್ಣು ದೇವರು ಪಾರ್ವತಿ ಹೆಂಗಾಯಿತು ಅಂತ ನಂಗೆ ಇದು ಅರ್ಥವಾಗಿಲ್ಲ ನನಗೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಬಹುಶಃ ಇದು ಯಾಕೆ ಇರ್ಬೋದು ಅಂತ ನಾನು ಹೇಳ್ತೀನಿ. ಆ ಯಾವುದೋ ಊರಲ್ಲಿ ಅವ್ರ ತಾತ ಮುತ್ತಾತಂದಿರ್ತಾರಲ್ಲ, ಅಲ್ಲಿ ಯಾವುದೋ ಫಾಲೋ ಮಾಡ್ಕೊಂಬಂದಿರ್ತಾರೆ, ಇವರು ಅದನ್ನು ಫಾಲೋ ಮಾಡ್ಕೊಂಡು ಹೊರಟೋಗಿರ್ತಾರೆ ಅಷ್ಟೇ. ಎಲ್ಲರೂ ಫಾಲೋ ಮಾಡಿದ ನಾವು ಮಾಡೋಣ ಅಂತ ಮಾಡ್ಕೊಂಡು ಅದು ಹಾಗೇ ಪರಂಪರೆಯಾಗಿ ಬಂದ್ಬಿಟ್ಟಿರುತ್ತೆ. ಪದ್ಧತಿಯಾಗಿ, ಅದು ಸಂಪ್ರದಾಯ ಅಲ್ಲ, ಪದ್ಧತಿಯಾಗಿ ಬಂದಿರುತ್ತೆ. ಸಂಪ್ರದಾಯ ಅಂದರೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದನ್ನು ನೀವು ಆಚರಣೆಗೆ ತರ್ತಕ್ಕಂಥದ್ದು. ಸಣ್ಣ ಪುಟ್ಟ ಡಿವಿಯೇಷನ್ಸ್ ಇರುತ್ತೆ ಅಕಸ್ಮಾತ್ ಇದ್ದರೆ ಮೈನರು. ಶಾಸ್ತ್ರದಲ್ಲಿ ಹೇಳಿಲ್ಲದೆ ಇರತಕ್ಕಂಥದ್ದನ್ನು ಮನುಷ್ಯ ತೊಗೊಂಬರ್ತಾನಲ್ಲ ಆಚರಣೆಯಲ್ಲಿ, ಅದು ಪದ್ಧತಿ ಆಗೋಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಶಾಸ್ತ್ರದಲ್ಲಿ ಎಲ್ಲೂ ಹೇಳಿರಲ್ಲ ಅದು ನಮಗೆ, ಆದರೆ ಇವರು ಮನುಷ್ಯರು ಹಾಗೆ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಅದು ಏನು ಅನ್ನೋದು ಆ ವೈಯಕ್ತಿಕ ಫ್ಯಾಮಿಲಿಗೆ ಬಿಟ್ಟಿರ್ತಕ್ಕಂಥದ್ದು. ಹಾಗೆ ಬಂದಾಗ ಈ ಥರದ್ದು ಕಾನ್ಸೆಪ್ಟ್ ಬರುತ್ತೆ ಅನ್ನೋದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ನಮ್ಮ ಮನೆ ದೇವರು, ಹೆಣ್ಣು ದೇವರು ಅಂತ, ಗಂಡು ದೇವರು ಅಂತ ಆಗಲಿ, ಇದು ಯಾವುದು ನಿಮಗೆ ಯಾವುದೇ ಡೌಟ್ ಬಂದರೂ ಕೂಡ ಒಂದೇ ಮಾತನ್ನ ಹೇಳೋದು, ಹರಿಹರರನ್ನು ಅಂದರೆ ಶಿವ ಮತ್ತು ವಿಷ್ಣುವನ್ನು ಅವರವರ ಪತ್ನಿ ಸಮೇತರಾಗಿ ಶಿವ, ಪಾರ್ವತಿ, ಲಕ್ಷ್ಮೀ, ನಾರಾಯಣ ಹೀಗೆ ನೀವು ಆರಾಧನೆ ಮಾಡ್ತಾ ಬನ್ನಿ. ನಿಮಗೆ ಯಾವ ತೊಂದರೆಯೂ ಉಂಟಾಗೋದಿಲ್ಲ. ಮತ್ತು ನಾನು ಆವಾಗಲೇ ಹೇಳ್ದಂಗೆ ನಾವು ಈಶ್ವರನ ಒಕ್ಕಲು, ನಾವು ತಿರುಪತಿಗೆ ಹೋಗ್ಬೋದಾ, ನಾವು ಇನ್ಯಾವುದೋ ಒಕ್ಕಲು, ನಾವು ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬೋದಾ, ನಮ್ಮ ಮನೆ ದೇವ್ರು ವಿಷ್ಣು ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬೋದಾ ಅಂತ ಕೇಳ್ತಾರೆ. ನಾನು ಇದಕ್ಕೆಲ್ಲ ಒಂಥರ ನಮಗೆ ನಗು ಬರುತ್ತೆ ಒಂಥರ, ಯಾತಕ್ಕೆ ಜನ ಹಿಂಗೆ ಕೇಳ್ತಾರೆ ಅಂತ. ಎಲ್ಲ ದೇವರು ಒಬ್ಬನೇನೇ, ಎಲ್ಲ ಮೂಲ ಪುರುಷ, ಆದಿಪುರುಷ, ಭಗವಂತ, ಪರಬ್ರಹ್ಮ, ಪರಮಾತ್ಮ ಅನ್ನತಕ್ಕಂಥದ್ದು ಒಂದೇನೇ, ಅದು ಎರಡಿಲ್ಲ. ಅದು ಅಲ್ಲಿಂದ ಎಲ್ಲ ಕವಲಾಗಿ ಒಡೆದು ಬಂದಿರತಕ್ಕಂಥದ್ದು. ಸೊ ನೀವು ಯಾರಿಗೆ ಮಾಡಿದ್ರು ಸೇವೆ ಸಲ್ಲತಕ್ಕಂಥದ್ದು ಆ ಒಂದು ಭಗವಂತನಿಗೆ. ಅವನನ್ನು ಮೈಂಡಲ್ಲಿ ಇಟ್ಕೊಂಡೇ ನೀವು ಇವ್ರಿಗೆಲ್ಲ ಮಾಡಬೇಕು. ನೀವು ಯಾವುದೇ ಕನ್ಸರ್ನ್ ಮಿನಿಸ್ಟ್ರುಗಳಿಂದ ಸೈನ್ ಮಾಡಿಸಿದ್ರು ಕೂಡ ಫೈನಲ್ ಸೈನ್ ಯಾರ್ದಾಗಬೇಕು? ಚೀಫ್ ಮಿನಿಸ್ಟ್ರದೇ ಆಗಬೇಕು. ಇಲ್ಲಿಂದ ಹೋಗುತ್ತೆ ಅಷ್ಟೇ. ಅದು ಅಲ್ಲಿ ಹೋದ್ಮೇಲೆ ಫೈನಲ್ಲು ಅಲ್ಲಿ ಸೈನು. ಇವಾಗ ದೇಶಕ್ಕೆ ಸಂಬಂಧಪಟ್ಟಿದ್ದು ಪ್ರಧಾನಮಂತ್ರಿ ಯಾರಿರ್ತಾರೆ ಅವ್ರದ್ದೇ ಸೈನ್ ಆಗಬೇಕು. ಇಲ್ಲ ನಾನೇ ಯಾವುದೋ ಸೈನ್ ಮಾಡಿಬಿಡ್ತೀನಿ ಅನ್ನೋಕ್ಕಾಗಲ್ಲ. ಅಕಸ್ಮಾತ್ ಪ್ರಧಾನಮಂತ್ರಿಗಿನ್ನ ನಮ್ಮ ಯೋಗಿನೇ ತುಂಬ ಫೇಮಸ್ಸು ಅಂತ ನಾನು ಸೈನ್ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಹಾಗಾಗಿ ಯಾರು ಮಾಡಬೇಕೋ ಅದು ಅವರೇ ಮಾಡಬೇಕು. ಹಾಗೆ ಮನೆ ದೇವರು ಅನ್ನತಕ್ಕಂಥದ್ದು ಬಹಳ ಇಂಪಾರ್ಟೆಂಟು.
ಮನೆ ದೇವರಿಗೆ ನೀವು ಪೂಜೆ ಮಾಡಿಸ್ಲೇಬೇಕು. ಕಡೇ ಪಕ್ಷ ವರ್ಷಕ್ಕೊಂದು ಸತಿ, ಕಡೇ ಪಕ್ಷ ನಾನು ಅದಕ್ಕೆ ಹೇಳ್ತೀನಿ. ಯಾಕೆ ವರ್ಷಕ್ಕೊಂದು ಸತಿ ಅದು ಅಂತ ಹೇಳ್ತೀನಿ ಅಂದರೆ, ಕೆಲವುದೆಲ್ಲ ತುಂಬ ದೂರದ ಊರುಗಳಲ್ಲಿರ್ತಾರೆ, ಫಾರಿನ್ಗಳಲ್ಲಿರ್ತಾರೆ. ನಾನು ಫಾರಿನಲ್ಲಿರೋಂಥ ಎಷ್ಟೋ ಜನ ಜಾತಕ ತೋರ್ಸೋಕ್ಕೆ ಅಂತ 100 ಜನ ಬರ್ತಾರೆ. ಬರೋರಿಗೆಲ್ರಿಗೂ ನಾನು ಅದನ್ನು ಹೇಳೋದು, ವರ್ಷಕ್ಕೆ ಒಂದು ಸತಿ ಆದ್ರೂ ನೀವು ಬಂದು ಮಾಡ್ಕೊಂಡು ಹೋಗಿ. ನೀವು ಗುರುಗಳ ಇನ್ನೊಂದು ವಿಚಾರ, ಈಗ ಅವರು ಔಟ್ ಆಫ್ ಕಂಟ್ರಿ ಇರ್ತಾರೆ, ಓಕೆ, ಅಪ್ಪ ಅಮ್ಮ ಓಕೆ ನಿನ್ನ ಹೆಸರಲ್ಲಿ ನಾನು ಪೂಜೆ ಮಾಡ್ತೀನಿ ಮನೆ ದೇವ್ರಿಗೆ ಹೋಗಿ ಅಂತ ಹೇಳೋದನ್ನ ಕೇಳಿದ್ದೀನಿ ನಾನು. ಅದು ಓಕೆ ನಾ ಗುರುಗಳೇ ಹೇಗೆ? ಅಟ್ ದ ವರ್ಸ್ಟ್ ಕಂಡೀಷನ್ ಅದಾದರೂ ಓಕೆ, ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ಅದಕ್ಕೆ ನಾನು ಕೇಳಿದೆ, ಯಾಕಂದ್ರೆ ಈ ಥರ ಥಿಂಕ್ ಮಾಡೋರು ಇದ್ದಾರೆ, ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಲ್ಲ. ಅಟ್ ದ ವರ್ಸ್ಟ್ ಕಂಡೀಷನ್ ಅಂತ ಅದಕ್ಕೆ ಹೇಳಿದ್ದು, ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ಏನೋ ಮಾಡಿದೆ ಅದಕ್ಕಿಂತ ಒಂದು ಚೂದಾದ ಮಾಡಿರೋದಲ್ಲ ಅಂದ್ಬಿಟ್ಟು ಕಡೇ ಪಕ್ಷ ಅಷ್ಟು ಇಲ್ವಾ, ಇದಕ್ಕೂ ಒಂದು ಪರಿಹಾರ ಕೊಡ್ತೀನಿ ನಾನು. ಅಕಸ್ಮಾತ್ ಇವಾಗ ಕೋವಿಡ್ ಥರ ಆಯಿತು ಅಥವಾ ಇನ್ನೇನಾಯಿತು, ಅವ್ರಿಗೆ ಅಲ್ಲೇನೋ ಪ್ರಾಬ್ಲಮ್ಸ್ ಆಯಿತು, ಕೆಲಸಗಳು ಅದು ಇದು ತೊಂದರೆ ಇರುತ್ತೆ, ಸಾವಿರ ತೊಂದರೆಗಳಿರುತ್ತೆ ಮನುಷ್ಯ ಅಂದಮೇಲೆ. ನಾನು ಬರೋಕ್ಕಾಗಲಿಲ್ಲ ಈ ವರ್ಷ, ಅಥವಾ ಇನ್ನೂ 1 ವರ್ಷನ 2 ವರ್ಷನ ಬರೋಕ್ಕಾಗಲಿಲ್ಲ, ಈ ಥರ ಎಲ್ಲ ಆಯಿತು ಅಂದರೆ ನೀವು ಯಾರಿಗಾದ್ರೂ ಇವತ್ತಿನ ಲೈಫ್ ಸ್ಟೈಲಲ್ಲಿ ಗೂಗಲ್ ಪೇನೋ ಫೋನ್ಪೇನೋ ಮಾಡಿಬಿಡಿ. ಮಾಡಿಬಿಟ್ಟು ನಮ್ಮ ಹೆಸರಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆನೋ ಅಭಿಷೇಕನೋ ಮಾಡಿಸ್ಕೊಂಬನ್ನಿ ಅಂತೇಳಿ. ಅಟ್ಲೀಸ್ಟ್ ಅದಾದರೂ ನಿಮ್ಮನ್ನು ಕಾಪಾಡತ್ತೆ, ಕಾಯತ್ತೆ. ಇಷ್ಟಾದರೂ ಮಾಡ್ಬೋದು ಕಡೆ ಪಕ್ಷ. ಓಕೆ, ಇನ್ನೊಂದು ಲಾಸ್ಟ್ ಪ್ರಶ್ನೆ ಗುರುಗಳೇ, ಮನೆ ದೇವರ ಆರಾಧನೆಗೆ ಏನಾದರೂ ವಿಧಿವಿಧಾನಗಳಂತ ಏನಾದರೂ ಇದೆನಾ? ಇದೇ ರೀತಿಯಾಗಿ ಆರಾಧನೆ ಮಾಡಬೇಕು? ಸಾಮಾನ್ಯವಾಗಿ ಈ ಹಳೆ ಕಾಲದಲ್ಲಿ ಮನೆ ದೇವರದು ಕೆಲವು ವಂಶದವರು ಜವಾಬ್ದಾರಿ ವಹಿಸ್ಕೊಳ್ತಾ ಇದ್ರು. ಆ ದೇವಸ್ಥಾನದ ಉತ್ಸವ ಆಗಲಿ ಇನ್ನೊಂದಾಗಲಿ ಎಲ್ಲ ಜವಾಬ್ದಾರಿ ವಹಿಸ್ಕೊಳ್ತಾ ಇದ್ರು. ಆ ಥರ ವಂಶದಲ್ಲಿ ನೀವೇನಾದರೂ ಬಂದಿದ್ದರೆ, ನಾನು ಹೇಳ್ತಿರೋದು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಜನ. ಆ ಥರ ವಂಶದಲ್ಲಿ ಆ ದೇವಸ್ಥಾನದ ಉತ್ಸವ ಆಗಲಿ ಅಥವಾ ಪ್ರತಿ ವರ್ಷಕ್ಕೊಂದ್ಸತಿ ಸೀರೆ ಕೊಡೋದಾಗಲಿ ಪಂಚೆ ಕೊಡೋದಾಗಲಿ, ಈ ಥರದ್ದು ಏನೇನೋ ಕೆಲವು ಪ್ರಾಕ್ಟೀಸಸನ್ನು ಅವರ ವಂಶದವ್ರು ಹಿಂದೆ ಮಾಡ್ಕೊಂಬಂದು ಅದನ್ನು ನೀವು ಫಾಲೋ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸಾಧ್ಯ ಆಯಿತು ಅಂದರೆ. ಸಾಧ್ಯ ಆಗಲಿಲ್ಲ ಅಕಸ್ಮಾತು ಅಂದರೆ ಬೇರೆಯವ್ರಿಗೆ ಆ ಜವಾಬ್ದಾರಿನ ವಹಿಸ್ಕೊಡ್ಬೇಕಾಗತ್ತೆ. ಇಷ್ಟಾದರೂ ಕಡೆ ಪಕ್ಷ ಮಾಡಬೇಕು. ಅದು ಯಾವುದೂ ಮಾಡದೆ ಹಾಗೇ ಬಿಟ್ಕೊಂಬಂದ್ಬಿಡ್ತು ಅಂದರೆ ಅದು ಯಾವಾಗಲೋ ಒಂದು ಸತಿ ತೊಂದರೆ ಆದಾಗ, ಯಾವುದೋ ಮಕ್ಕಳಿಗೋ ಮೊಮ್ಮಕ್ಕಳ ಕಾಲಕ್ಕೋ ಮದುಮಕ್ಕಳ ಕಾಲಕ್ಕೋ ತೊಂದರೆ ಆದಾಗ ಆವಾಗ ಯೋಚನೆ ಮಾಡ್ತಾರೆ, ಇಲ್ಲ ಜ್ಯೋತಿಷಿಗಳನ್ನು ಕೇಳ್ತಾರೆ. ಮನೆ ದೇವರು ಯಾವುದೊಂದು ಎಷ್ಟೋ ಜನ ಗೊತ್ತಿರೋದಿಲ್ಲ, ನಾನು ಹೇಳ್ದಂಗೆ ಹೀಗೆಲ್ಲ ಆಗಿರುತ್ತೆ. ಆದಷ್ಟು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ನೀವು ಏನು ಬಂದಿರುತ್ತೆ ನಿಮ್ಮ ಒಂದು ಕುಲಾಚಾರ ಅಂತ ಅದನ್ನೇ ಕರೆಯೋದು ನಾವು. ದೇಶಾಚಾರ ಕುಲಾಚಾರ ಅಂತ ಶಾಸ್ತ್ರದಲ್ಲಿ ಪ್ರಮಾಣ ಇದೆ. ಸೊ ಆ ದೇಶದಲ್ಲಿ ಏನು ಆಚಾರ ಬಂದಿರೋದು ದೇಶಾಚಾರ, ಯಾವ ವಂಶದಲ್ಲಿ ಏನು ಆಚಾರ ನಡ್ಕೊಂಬಂದಿರುತ್ತೆ ಅದು ಕುಲಾಚಾರ. ಆ ಕುಲಾಚಾರವನ್ನು ನೀವು ವಂಶಕ್ಕೆ ಬಂದಿರತಕ್ಕಂಥದ್ದನ್ನು ಫಾಲೋ ಮಾಡಬೇಕು. ನೀವು ಮಾಡಿದ್ರೆ ನಿಮಗೆ ಅನುಕೂಲ, ನಿಮ್ಮ ಮಕ್ಕಳು ಮೊಮ್ಮಕ್ಕಳುಗಳಿಗೆ ಶ್ರೇಯಸ್ಸದು. ಹಾಗಾಗಿ ಇಷ್ಟನ್ನು ಮಾಡ್ಕೊಳ್ಳೋದು ಸೂಕ್ತ ಅಂತ ನಾನು ಹೇಳ್ತೇನೆ. ಗುರುಗಳೇ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಅದು ಎಸ್ಪೆಷಲಿ ಮನೆ ದೇವರು ಅನ್ನುವಂತಹ ವಿಚಾರ ಬಂದಾಗ ಭಾಳ ಜನಕ್ಕೆ ಗೊಂದಲ ಇರುತ್ತೆ. ಯಾವ ಮನೆ ದೇವರೇ ಗೊತ್ತಿಲ್ಲ ಅಪ್ಪ, ಹೇಗೆ ಆರಾಧನೆ ಮಾಡಬೇಕು, ಈ ಎಲ್ಲ ಪ್ರಶ್ನೆಗಳಿರುತ್ತೆ. ಜೊತೆಗೆ ನಾನು ನನ್ನಲ್ಲೇ ಕೆಲವೊಂದಷ್ಟು ಪ್ರಶ್ನೆಗಳು ಉಟ್ಕೊಳ್ತು, ಮನೆ ದೇವರೇ ಬೇರೆನಾ ದೇವರೇ ಬೇರೆನಾ ಅನ್ನುವಂತಹ ವಿಚಾರ ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ರಿ ಗುರುಗಳೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ. ನನ್ನ ಪರವಾಗಿ ಹಾಗೆ ಸಮಗ್ರ ನ್ಯೂಸ್ ವೀಕ್ಷಕರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಮನೆ ದೇವರನ್ನು ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು ಅನ್ನುವಂತಹ ವಿಚಾರನ ನೀವು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸಮಗ್ರ ನ್ಯೂಸ್, ಇದು ನೇರ ನುಡಿ.